ಆತ್ಮೀಯ ರೈತ ಬಾಂಧವರೇ, ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತ ಕಂಡ ಟೊಮೊಟೊ ದರ. ಮೈಸೂರು ಎಪಿಎಂಸಿ ಮಾರುಕಟ್ಟೆ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 7/7/2026 ಮಂಗಳವಾರ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 22 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ ಗರಿಷ್ಠ 450 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಗೆ ಹೆಚ್ಚಿನ ಟೊಮೊಟೊ ಬಂದಿದ್ದರ ಕಾರಣ ಇಂದು ಟೊಮೊಟೊ ಇಳಿಕೆ ಕಂಡಿದೆ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಟೊಮೊಟೊ ದರಪಟ್ಟಿಗಳನ್ನು ನೋಡಬಹುದು. ಪ್ರೀತಿಯ ರೈತ ಬಾಂಧವರೇ, ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಪ್ರತಿನಿತ್ಯದ ತರಕಾರಿ ಬೆಲೆಗಳ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನಿನ್ನೆ ಸೋಮವಾರ 50 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸೋಲಾರ್ ಬೀನ್ಸ್ ಇಂದು 5 ರೂಪಾಯಿಗಳ ಏರಿಕೆಯೊಂದಿಗೆ 55 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ರಿಂಗ್ ಬೀನ್ಸ್ ಕೂಡ 5 ರೂಪಾಯಿಗಳ ಏರಿಕೆ ಕಂಡಿದೆ. ನಿನ್ನೆ 55 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ರಿಂಗ್ ಬೀನ್ಸ್ ಇಂದು 60 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಸೋಮವಾರ ಪ್ರತಿ ಕೆಜಿಗೆ 23 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಕಾರದ ಮೆಣಸಿನಕಾಯಿ ಇಂದು 25 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಪ್ರತಿ ಕೆಜಿಗೆ 3 ರೂಪಾಯಿಗಳ ಏರಿಕೆ ಕಂಡಿದೆ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬಜ್ಜಿ ಮೆಣಸಿನಕಾಯಿ ನಾಟಿ 55 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಬಜ್ಜಿ ಮೆಣಸಿನಕಾಯಿ ಎಕೋನ ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸೋಮವಾರವೂ ಕೂಡ ಇದೇ ಬೆಲೆಯಲ್ಲಿ ವ್ಯಾಪಾರವಾಗಿತ್ತು. ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ದಪ್ಪ ಮೆಣಸಿನಕಾಯಿ ದರದಲ್ಲಿ 3 ರೂಪಾಯಿಗಳ ಏರಿಕೆ ಕಾಣಬಹುದು. ಸೋಮವಾರ ಪ್ರತಿ ಕೆಜಿಗೆ 70 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ದಪ್ಪ ಮೆಣಸಿನಕಾಯಿ ಇಂದು 73 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಸಾಂಬಾರ್ ಸೌತೆಕಾಯಿ ಪ್ರತಿ ಕೆಜಿಗೆ 7 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ತಿನ್ನುವ ಸೌತೆಕಾಯಿ ದರದಲ್ಲಿ 3 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 17 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ತಿನ್ನುವ ಸೌತೆಕಾಯಿ ಇಂದು 20 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಇಂದು ಗುಂಡು ಬದನೆಕಾಯಿ ದರದಲ್ಲೂ ಪ್ರತಿ ಕೆಜಿಗೆ 2 ರೂಪಾಯಿಗಳ ಏರಿಕೆ ಕಂಡಿದೆ. ನಿನ್ನೆ ಪ್ರತಿ ಕೆಜಿಗೆ 20 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಗುಂಡು ಬದನೆ ಇಂದು 22 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಿಳಿ ಬದನೆ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 22 ರೂಪಾಯಿಗಳಂತೆ ವ್ಯಾಪಾರವಾಯಿತು. ಕುಂಬಳಕಾಯಿ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 6 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಹೀರೆಕಾಯಿ ಪ್ರತಿ ಕೆಜಿಗೆ 28 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 28 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪಡವಲಕಾಯಿ ಪ್ರತಿ ಕೆಜಿಗೆ 22 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಭರ್ಜರಿ ಬೇಡಿಕೆ ಕಂಡ ತೊಂಡೆಕಾಯಿ ಇಂದು ಪ್ರತಿ ಕೆಜಿಗೆ 6 ರೂಪಾಯಿಗಳ ಏರಿಕೆ ಕಂಡಿದೆ. ನಿನ್ನೆ ಪ್ರತಿ ಕೆಜಿಗೆ 26 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ತೊಂಡೆಕಾಯಿ ಇಂದು 32 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹಾಗಲಕಾಯಿ ವೈಟ್ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಹಾಗಲಕಾಯಿ ಗ್ರೀನ್ ಕೂಡ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. 5 ರೂಪಾಯಿಗಳ ಏರಿಕೆ ಕಾಣಬಹುದು. ಹೂಕೋಸ್ ದರದಲ್ಲೂ 2 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 18 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹೂಕೋಸ್ ಇಂದು 20 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೋಸ್ ಚಪಾತಿ 1 ರೂಪಾಯಿಗಳ ಇಳಿಕೆಯೊಂದಿಗೆ 18 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ ಇಳಿಕೆಯೊಂದಿಗೆ ವ್ಯಾಪಾರವಾಗಿದೆ. ಫೈರ್ ವೈಟ್ ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ ಫೈರ್ ಗ್ರೀನ್ ಪ್ರತಿ ಕೆಜಿಗೆ 35 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸುನಾಮಿ ಸೌತೆಕಾಯಿ ದರದಲ್ಲಿ 1 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 4 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸುನಾಮಿ ಸೌತೆ ಇಂದು 5 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಎಳವನಕಾಯಿ ದರದಲ್ಲಿ 1 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 7 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಎಳವನಕಾಯಿ ಇಂದು 8 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಸೋರೆಕಾಯಿ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ ಸೋರೆಕಾಯಿ 8 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಸೀಮೆ ಬದನೆ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 22 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ನಿನ್ನೆ ಸೋಮವಾರವೂ ಕೂಡ 22 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಬೆಂಡೆಕಾಯಿ ದರದಲ್ಲಿ 1 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 15 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬೆಂಡೆ ಇಂದು 16 ರೂಪಾಯಿಗಳಿಗೆ ವ್ಯಾಪಾರವಾಯಿತು. G4 ಮೆಣಸಿನಕಾಯಿ 2 ರೂಪಾಯಿಗಳ ಏರಿಕೆ ಕಂಡಿದೆ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 2 ರೂಪಾಯಿಗಳ ಇಳಿಕೆ ಕಂಡ ಹುಳಿ ಟೊಮೊಟೊ ದರ ಪ್ರತಿ ಕೆಜಿಗೆ 13 ರೂಪಾಯಿಗಳಂತೆ ವ್ಯಾಪಾರವಾಗಿದೆ.
ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆ ಪಟ್ಟಿಯನ್ನು ನೋಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್ ಜೈ ಕಿಸಾನ್.